ಎಷ್ಟೋ ವರ್ಷಗಳಿಂದ ಅಡಗಿದ ಸತ್ಯಗಳು ಇವಾಗ ಮೇಲೆ ಬರ್ತಾ ಇದೆ. ಒಂದನೇದರಲ್ಲೂ ಸಿಗಲಿಲ್ಲ, ಎರಡನೇದಲ್ಲೂ ಸಿಗಲಿಲ್ಲ, ಮೂರನೇದಲ್ಲೂ ಸಿಗಲಿಲ್ಲ, ಅಟ್ಲೀಸ್ಟ್ 4 ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ 4 ಸಿಗಲಿಲ್ಲ, ಆದರೆ 5 ಸಿಕ್ತು ನೋಡಿ. ಎಲ್ಲ ಎವಿಡೆನ್ಸಸ್ಗಳು ಒಂದು ಹಂತಕ್ಕೆ ಸಿಕ್ಕಾಗಿದೆ. ನೆಕ್ಸ್ಟ್ ಏನು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಅಭೀಶ್, 4th year law student and you are watching Abhish on Record. ಜುಲೈ 2025 ಯಾವುದೇ ಕ್ರೈಮ್ ನಡೀಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋದೆ ಸ್ಥಳ ಮಾಜಾರಿಂದ. ಈ ಕೇಸಲ್ಲಿ ಕೂಡ ಸ್ಥಳ ಮಾಜಾರ್ ಮಾಡ್ತಾರೆ. ಅಂದರೆ ಭೀಮಾ ಏನು 100+ ಬಾಡೀಸ್ನ ಹಾಕಿರ್ತೀನಿ ಅಂತ ಏನು 163 ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೋ ಅದ್ರ ಪ್ರಕಾರನೇ ಅವನು ಜಾಗಗಳನ್ನ ಅಂದರೆ SIT ಟೀಮ್ಗೆ ತೋರಿಸ್ತಾನೆ. ಅವನು ಟೋಟಲ್ ತೋರಿಸಿದ್ದು 15 ಜಾಗಗಳಾಗಿರ್ತವೆ. ಅವನೇನು ಜಾಗ ತೋರಿಸಿರ್ತಾನೆ ಆ ಜಾಗದಲ್ಲಿ ಮಾರ್ಕಿಂಗ್ ಮಾಡ್ತಾರೆ. ಅಂದರೆ ಯೆಲ್ಲೋ ಕಲರ್ ಸ್ಟೋನ್ನ ಇಟ್ಟು ಅದ್ರ ಮೇಲೆ 1, 2, 3 ಅಂತ ಬರ್ಕೊಂಡು ಹೋಗಿರ್ತಾರೆ. ಆ ಜಾಗದಲ್ಲಿ ಇಬ್ಬಿಬ್ರು ಗನ್ಮೆನ್ಸ್ನ ಹಾಕಿರ್ತಾರೆ. ಇಷ್ಟು ಸ್ಥಳ ಮಾಜರಾಯಿತು. ನೆಕ್ಸ್ಟ್ ಡೇ ಅಂದರೆ 29 ಜುಲೈ 2025 ಭೀಮಾ ಏನು ಆ ಪ್ಲೇಸ್ನ ತೋರಿಸಿರ್ತಾನೆ ಆ ಪ್ಲೇಸ್ನ ಎಕ್ಸಿಮೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಆ ಜಾಗನ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಡೇ ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಆವತ್ತಿನ ದಿನ ತುಂಬಾನೇ ಮಳೆ ಬರ್ತಾ ಇರುತ್ತೆ. ಬೆಳಿಗ್ಗೆ 12 ಜನ ಲೇಬರ್ಸ್ನ ಕರೆಸಿ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ 1 ಗಂಟೆ 2 ಗಂಟೆ ಆದ್ರೂ ಸಿಗೋದಿಲ್ಲ. ಆಮೇಲೆ ಮಧ್ಯಾಹ್ನ ನಂತರ ತುಂಬಾನೇ ಮಳೆ ಬರ್ತಿರೋ ಕಾರಣದಿಂದ ಮಿನಿ ಇಟಾಚಿನ ತರಿಸ್ಬಿಟ್ಟು ಅದರಲ್ಲಿ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂಜೆ 5 ಗಂಟೆ ತನಕ ಅಗಿತಾರೆ. ಬಟ್ ಏನು ಸಿಗ್ಲಿಲ್ಲ. ಅಲ್ಲಿ ಸಿಕ್ಕಿದ್ದು ಒಬ್ರದ್ದು ID ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಡೆಬಿಟ್ ಕಾರ್ಡ್ ಅಂತ ಹೇಳ್ತಾರೆ. ಅದನ್ನ ಎಲ್ಲ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂತ SIT ಇಟ್ಕೋತಾರೆ. ಇಷ್ಟು ಫಸ್ಟ್ ಡೇ ಆಗಿರುತ್ತೆ. ಸೆಕೆಂಡ್ ಡೇ ಅಂದ್ರೆ 30 ಜುಲೈ 2025 ಅವತ್ತು 2ನೇ ಸೈಟು ಮತ್ತೆ 3ನೇ ಸೈಟ್ನ ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಏನು ಸಿಗೋದಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬರ್ತಾರೆ. ಅಂದ್ರೆ 4th ಸೈಟ್ನ ಅಗೆಯೋದಕ್ಕೆ ಎಷ್ಟು ಆಳ ತೆಗೆದ್ರು ಬಟ್ ಏನು ಸಿಗೋದಿಲ್ಲ. ಈ ಮೂಮೆಂಟ್ ಅಲ್ಲಿ ಎಲ್ಲಾ ಜನ ಭೀಮನ್ ಮೇಲೆ ತುಂಬಾನೇ ಡೌಟ್ ಪಡ್ತಾರೆ. ಅಂದ್ರೆ ಈ ಒರಿಜಿನಲ್ ಭೀಮನೇ ಅಲ್ಲ, ಇವ್ನ ಯಾರೋ ಫೇಕ್ ಭೀಮನ ಕರ್ಸಿದ್ದಾರೆ, ಆಮೇಲೆ ಇವ್ನ ಯಾರೋ ಸುಳ್ಳು ಹೇಳಕ್ ಬಂದಿದ್ದಾನೆ, ಆಮೇಲೆ ಇವ್ನ ಯಾರೋ ಈ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಎಲ್ಲಾ ಜನ ಮಾತಾಡ್ತಾರೆ. ನನಗೂ ಕೂಡ ಒಂದು ಮೂಮೆಂಟ್ ಅಲ್ಲಿ ಏನೋ ಮಿಸ್ಸಿಂಗ್ ಆಗ್ತಾ ಇದೆ ಇಲ್ಲಿ ಅಂತ ನನಗೂ ಅನಿಸ್ತು. ಬಟ್ ನೆಕ್ಸ್ಟ್ ಸೈಟ್ ಅಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ 5ನೇ ಸೈಟ್ ಅಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಬೋನ್ಗಳು ಸಿಗೋಕ್ ಸ್ಟಾರ್ಟ್ ಆಗುತ್ತೆ. ಸುಮಾರು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬೋನ್ಸ್ಗಳು ಸಿಕ್ಕಾಗಿರುತ್ತೆ. ಭೀಮಾ SIT ಟೀಮ್ಗೆ ಹೇಳ್ತಾನೆ ಏನಂದ್ರೆ SIT ಟೀಮ್ ಲೀಡರ್ ಆದಂತ ಹೆಡ್ ಆದಂತ ಪ್ರಣವ್ ಮಹಾಂತಿ ಸರ್ ಈ ಪ್ಲೇಸಿಗೆ ಬರಲೇಬೇಕು ಅಂತ ತುಂಬಾನೇ ಡಿಮ್ಯಾಂಡ್ ಮಾಡ್ತಾರೆ. ಆ ಡಿಮ್ಯಾಂಡ್ ಮೇಲೆ ಪ್ರಣವ್ ಮಹಾಂತಿ ಸರ್ ಆ ಜಾಗದಲ್ಲಿ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಆ ಜಾಗದಲ್ಲಿ ಪ್ರಣವ್ ಮಹಾಂತಿ ಸರ್ ಬಂದಿರ್ತಾರೆ. ನೆಕ್ಸ್ಟ್ ಡೇ ಅಂದ್ರೆ 3rd ಡೇ ಅಂದ್ರೆ 31 ಜುಲೈ 2025 6ನೇ ಸೈಟ್ ಅಗೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. 6ನೇ ಸೈಟ್ ಅಲ್ಲಿ 6 ಸ್ಕೆಲಿಟನ್ ಅಂದ್ರೆ 6 ಅಸ್ಥಿ ಪಂಜರಗಳು ಸಿಗ್ತವೆ. ಜನರು ಆಸೆ ಮತ್ತೆ ಭೀಮನ್ ಮೇಲೆ ಇಟ್ಟಿರೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಾನು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅಂಡ್ ಸ್ಟಿಲ್ ಸ್ಕೆಲಿಟನ್ಸ್ ಅಂದ್ರೆ ಅಸ್ಥಿ ಪಂಜರಗಳು ಇನ್ನ ಸಿಗ್ತಾ ಹೋಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಪ್ರೋಸೆಸ್ 163 ಸ್ಟೇಟ್ಮೆಂಟ್ ಕೂಡ ತಗೊಂಡಾಯ್ತು. ಸ್ಥಳ ಮಾಜರ್ ಕೂಡ ಆಯ್ತು. ಎವಿಡೆನ್ಸಸ್ ಗಳು ಕಲೆಕ್ಟ್ ಮಾಡಾಯ್ತು. ನೆಕ್ಸ್ಟ್ ಎಕ್ಸಾಮಿನೇಷನ್ ಪ್ರೊಸೆಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ಕಂತ ಎಲ್ಲ ಸ್ಕೆಲಿಟನ್ಗಳು ಅಂದ್ರೆ ಬೋನ್ಸ್ಗಳು ಎಲ್ಲ ಫೋರೆನ್ಸಿಕ್ ಕಳಿಸ್ತಾರೆ. ಆಮೇಲೆ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಕೆಲಿಟನ್ಗಳು ತಗೊಂಡು DNA ಟೆಸ್ಟ್ ಮಾಡ್ತಾರೆ. DNA ಟೆಸ್ಟ್ ಮಾಡಾದ್ಮೇಲೆ ಈ ವ್ಯಕ್ತಿ ಅಂದ್ರೆ ಏನ್ ಸತ್ತೋಗಿರ್ತಾರಲ್ಲ ಆ ವ್ಯಕ್ತಿ ಸಾಯಬೇಕಾದ್ರೆ ಏಜ್ ಏನಾಗಿತ್ತು ಮತ್ತೆ ಜೆಂಡರ್ ಕೂಡ ಕಂಡುಹಿಡಿತಾರೆ. ಇಷ್ಟು ಟೆಸ್ಟ್ ಮಾಡಾದ್ಮೇಲೆ ಇಂಪಾರ್ಟೆಂಟ್ ಟೆಸ್ಟ್ ಏನಂತ ಅಂದ್ರೆ ಕಾಸ್ ಆಫ್ ಡೆತ್. ಈ ಕಾಸ್ ಆಫ್ ಡೆತ್ ಟೆಸ್ಟಿಂಗ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ. ಆಮೇಲೆ ಇದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಇದನ್ನ ಜಾಸ್ತಿ ನಾನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನಾನು ಡಾಕ್ಟರ್ ಅಲ್ಲ. ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಏನೇನು ಬೇಕು ಅಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರೆ ನಮ್ಗೆಲ್ಲ ಬೇಕಾಗಿರೋದು ಸಸ್ಪೆಕ್ಟ್ಸ್ನ ಅರೆಸ್ಟ್ ಮಾಡೋದು. ಸತತ 15 ವರ್ಷ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಯಾರೋ ಸಂತೋಷ್ ರಾವ್ ಅನ್ನೋರ್ನ 10 ವರ್ಷ ಫಾಲ್ಸ್ ಇಂಪ್ರಿಸನ್ಮೆಂಟ್ ಆಗಿ ಕೊನೆಗೆ ಗೊತ್ತಾಗುತ್ತೆ ಅವನೇನು ತಪ್ಪು ಮಾಡಿಲ್ಲ ಅಂತ. ಈ ಸಲ ಹಂಗಾಗಲ್ಲ. ಈ ಸಲ SIT ಟೀಮ್ ಫಾರ್ಮ್ ಆಗಿದ್ರಿಂದ
ಈ ಸಲ ಸಸ್ಪೆಕ್ಟ್ಸ್ ನ ಅರೆಸ್ಟ್ ಮಾಡ್ತಾರೆ. ಈ ಕೇಸ್ ಹಿಂಗೆ ಹೋದ್ರೆ ಖಂಡಿತ ಸಸ್ಪೆಕ್ಟ್ಸ್ ಗಳು ಸಿಗ್ತಾರೆ. ಏನು ಎವಿಡೆನ್ಸಸ್ ಮತ್ತೆ ವಿಟ್ನೆಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾರೋ ಆ ಬೇಸಿಸ್ ಮೇಲೆ ಸಸ್ಪೆಕ್ಟ್ಸ್ ನ ಅರೆಸ್ಟ್ ಮಾಡ್ತಾರೆ. ಈ ಪ್ರೋಸೆಸ್ ನ ಪ್ರೈಮಾ ಫೇಸಿಯಾ ಅಂತ ಕರೀತಾರೆ. ಈ ಪ್ರೈಮಾ ಫೇಸಿಯಾ ಮೇಲೆ ಸಸ್ಪೆಕ್ಟ್ಸ್ ನ ಅರೆಸ್ಟ್ ಮಾಡ್ತಾರೆ. ಸಸ್ಪೆಕ್ಟ್ಸ್ ನ ಅರೆಸ್ಟ್ ಮಾಡಾದ್ಮೇಲೆ ಇವ್ರನ್ನ ಹೆಂಗ್ ಪ್ರೂವ್ ಮಾಡ್ತಾರೆ ಅಂತ ನೀವು ಕೇಳೋದ್ ನೋಡಿದ್ರೆ ಪೊಲೀಸ್ ಅಂದ್ರೆ ಈ SIT ಟೀಮ್ ಏನ್ ಫಾರ್ಮ್ ಆಗಿದೆ ಇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಒಂದೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಆ ಸಸ್ಪೆಕ್ಟ್ಸ್ ಗಳನ್ನ ಬಾಯಿ ಬಿಡೋ ತನಕ ಬಿಡೋದಿಲ್ಲ. ಯಾಕೆಂದ್ರೆ ಇದು ಪೊಲೀಸ್ ಕಸ್ಟಡಿ. ಒಂದ್ ಫ್ಯಾಕ್ಟ್ ಹೇಳಕ್ ಇಷ್ಟಪಡ್ತೀನಿ, ಜುಡಿಷಿಯಲ್ ಕಸ್ಟಡಿಗಿಂತ ಪೊಲೀಸ್ ಕಸ್ಟಡಿ ತುಂಬಾ ನರ್ಕ ಅಂತ ಜನ ಹೇಳ್ತಾರೆ. ಸೊ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಕಸ್ಟಡಿ ಹೆಂಗಿರುತ್ತೆ ಅಂತ. ಅಂಡ್ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್ ಅಂಡ್ ರಿಪೋರ್ಟ್. ಅಂದ್ರೆ ಈ ಫೋಟೋಗ್ರಾಫ್ಸ್ ಮತ್ತೆ ಸ್ಥಳ ಮಾಜರ್ ಮಾಡಿದಂತ ರಿಪೋರ್ಟ್ಸ್, ಆಮೇಲೆ ಎವಿಡೆನ್ಸಸ್ ಗಳು, ಸ್ಟೇಟ್ಮೆಂಟ್ಸ್ ಗಳು ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ಸ್ ಗಳು ಇದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಡಾಕ್ಯುಮೆಂಟೇಶನ್ ಅಂದ್ರೆ ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಜುಡಿಷಿಯಲ್ ಹಿಯರಿಂಗ್ ಅಂದ್ರೆ ಜುಡಿಷಿಯಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ವಾದ ವಿವಾದ ಎಲ್ಲ ನಡೆದಾದ್ಮೇಲೆ 90 ಡೇಸ್ ಅಷ್ಟರಲ್ಲಿ ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡಬೇಕು. ಚಾರ್ಜ್ ಶೀಟ್ ರೆಡಿ ಆದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ, ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ. ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇದೆಲ್ಲ ಕಂಪ್ಲೀಟ್ ಆಗಕ್ಕೆ ಸತತ ಇನ್ನೂ 1 ವರ್ಷ ಬೇಕಂದ್ರೂ ತಪ್ಪಾಗೋದಿಲ್ಲ. ಒನ್ಸ್ ಈ ಕೇಸ್ ಮುಗಿದ್ಮೇಲೆ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಕೇಸ್ ವಿಲ್ ಸೆಟ್ ಆಸ್ ಎ ಲ್ಯಾಂಡ್ ಮಾರ್ಕ್ ಕೇಸ್. ಅಂದ್ರೆ ಈ ಕೇಸ್ ಲ್ಯಾಂಡ್ ಮಾರ್ಕ್ ಕೇಸ್ ಆಗಿ ಸೆಟ್ ಆಗುತ್ತೆ. ಯಾಕೆಂದ್ರೆ ಈ ತರ ಒಂದು ಕೇಸು ನಮ್ಮ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ ಅಂತ ಒಂದು ಈ ಕೇಸ್ ಆಗಿರುತ್ತೆ. ಆಮೇಲೆ ತುಂಬಾ ಜನ ಬೇಗನೆ ಡಿಸಿಷನ್ ತಗೊಂಡ್ಬಿಡ್ತೀರಾ. ಅಂದ್ರೆ 2-3 ಜಾಗದಲ್ಲಿ ಸ್ಕೆಲಿಟನ್ಸ್ ಗಳು ಸಿಗ್ಲಿಲ್ಲ ಅಂದ್ರೆ ಇವ್ನು ಭೀಮನೇ ಅಲ್ಲ, ಇವ್ನು ಯಾರೋ ಬೇರೆ ಭೀಮನ ಕರೆಸಿದ್ದಾರೆ ಅಂತೆಲ್ಲ ಹೇಳ್ತೀರಾ. ಸೊ ಈ ತರ ಡಿಸಿಷನ್ ಅಂದ್ರೆ ಬೇಗ ತಗೋಬೇಡಿ. ಆಮೇಲೆ ಇನ್ನೊಂದು ಫೇಕ್ ನ್ಯೂಸ್ಗಳೆಲ್ಲ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಅಂದ್ರೆ 5ನೇ ಸೈಟಲ್ಲಿ ಸಿಕ್ಕಂತ ಸ್ಕೆಲಿಟನ್ನು ಇದು ಫೀಮೇಲ್ ಸ್ಕೆಲಿಟನ್ ಅಲ್ಲ, ಇದು ಮೇಲ್ ಸ್ಕೆಲಿಟನ್ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಇಂಥ ವಿಷಯ ಯಾರು ನಂಬಕ್ ಹೋಗ್ಬೇಡಿ. ಯಾಕೆಂದ್ರೆ SIT ಟೀಮ್ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೇ ಇಲ್ಲ. ಆಮೇಲೆ ಈ ಕೇಸಲ್ಲಿ ಏನಾದರೂ ನಿಮಗೆ ಹೇಳ್ಬೇಕು, ಏನಾದರೂ ಮಾಡಬೇಕು ಅಂದರೆ ಇವಾಗ ಆಗೋದಿಲ್ಲ. ಯಾಕಂದರೆ ಆಲ್ರೆಡಿ SIT ಟೀಮ್ ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ. ಅವಾಗ ನೀವೇನಾದರೂ ಹೇಳ್ಬೇಕು ಈ ಕೇಸಲ್ಲಿ ಅಂತಂದರೆ ಡೈರೆಕ್ಟ್ SIT ಆಫೀಸ್ ಏನಿದೆ ಡೈರೆಕ್ಟ್ ಹೋಗಿ ನಿಮ್ಮ ಸ್ಟೇಟ್ಮೆಂಟನ್ನು ನೀವು ಕೊಡ್ಬೋದು. ಅಂದರೆ ನಿಮ್ಮ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಬೋದು. SIT ಟೀಮ್ ತುಂಬಾ ಸ್ಟ್ರಿಕ್ಟ್ ಆಗಿದೆ, ತುಂಬಾ ಸ್ಟ್ರಿಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ನೀವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಅಂದರೆ ಈ ಕೇಸ್ ಮೇಲೆ ಏನಾದರೂ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮನ್ನು SIT ಆಫೀಸ್ಗೆ ಕರೆಸ್ತಾರೆ. ಸೊ ಬಿ ಅಲರ್ಟ್. ಸೊ ಯಾವುದೇ ಥರದ ಒಂದು ಸ್ಟೇಟ್ಮೆಂಟು ಆಗಲಿ ಏನು ಕೊಡೋಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಏನಾದರೂ ಹೇಳಬೇಕು, ನೀವೇನಾದರೂ ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ SIT ಆಫೀಸ್ ಓಪನ್ ಇರುತ್ತೆ, ಹೋಗಿ ನೀವು ಯಾವಾಗ ಬೇಕಾದರೂ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಬೋದು. ಇಷ್ಟ ಆಗಿರುತ್ತೆ ಈ ವಿಡಿಯೋ. ನಾನು ಕೊನೆದಾಗ ಒಂದು ಮಾತು ಹೇಳ್ತೀನಿ ಆ್ಯಸ್ ಎ ಲಾ ಸ್ಟೂಡೆಂಟ್ ಆಗಿ, ಸತ್ಯ ಗೆಲ್ಲಬೇಕು, ಸತ್ಯನೇ ಗೆಲ್ಲಬೇಕು, ಸತ್ಯ ಮಾತ್ರ ಗೆಲ್ಲಬೇಕು ಅಂತ ಹೇಳ್ತಾ, ಯಾರಿಗೆಲ್ಲ ನಾಟಕ ನೋಡುವಂಥ ಆಸೆ ಇದೆ, ಕುರಲ್ ಕಲಾವಿದರ್ ಬೇದ್ರೆ ಅವರ ಹೊಸ ನಾಟಕ ಅಂದರೆ ತೀರ್ಥ ಎಂಬ ನಾಟಕ ಆಗಸ್ಟ್ 3 ಮೂಡ್ಬಿದ್ರೆಯಲ್ಲಿ ಕನ್ನಡ ಭವನದಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.